ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ರು? ಗೆಳೆಯರೇ, ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಜರ್ಮನಿಯಲ್ಲೇ ಮತ್ತೆ ದೇಶದ ವಿರುದ್ಧ ಮಾತಾಡ್ತಾ ಇದ್ದಾನೆ. ಇನ್ನೊಂದು ಕಡೆ ತಂಗಿ ಪಿಂಕಿ ವಾದ್ರಾ ಅಮೆರಿಕಕ್ಕೆ ಹಾರೋಕ್ಕೆ ತಯಾರಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಇದೆಲ್ಲದರ ಮಧ್ಯೆ ಈಗ ಯೋಗಿ ಅಂಗಳಕ್ಕೆ ರಾಹುಲ್ ಗಾಂಧಿಯ ಪೌರತ್ವಕ್ಕೆ ಹೋಗ್ತಾ ಇದೆ. ಅಲ್ಲಿಗೆ ರಾಹುಲ್ ಗಾಂಧಿ ಒಬ್ಬ ಸಂಸದನಾಗಿ ಇದೇ ಕೊನೆಯ ವಿದೇಶಿ ಪ್ರಯಾಣ ಆದರೂ ಆಶ್ಚರ್ಯವನ್ನು ಪಡಬೇಕಾಗಿಲ್ಲ. ಹಾಗಾದ್ರೆ ಅಬ್ದುಲ್ ಪುತ್ರ ಅಲ್ಲದ ರಾಹುಲ್ ಜರ್ಮನಿಯಲ್ಲಿ ಮಾಡ್ತಾ ಇರೋದೇನೋ? ಪಿಂಕಿ ಅಮೆರಿಕಕ್ಕೆ ಹಾರೋಕೆ ಸಿದ್ಧತೆಯನ್ನೇ ಮಾಡಿಕೊಳ್ತಾ ಇರೋದ್ಯಾಕೆ? ವಿಘ್ನೇಶ್ ಶಿಶಿರ್ ರಾಯ್ಬರೇಲಿ ನ್ಯಾಯಾಲಯದಲ್ಲಿ ಮಾಡಿದ್ದ ವಾದಕ್ಕೆ ನ್ಯಾಯಾಧೀಶರು ಮನ್ನಣೆಯನ್ನು ಕೊಟ್ಟಿದ್ದು ಹೇಗೆ? ಯೋಗಿ ಪೊಲೀಸರಿಗೆ ರಾಹುಲ್ ಪೌರತ್ವ ಕೇಸಿನ ಅರ್ಜಿದಾರ ವಿಘ್ನೇಶ್ ಅವರನ್ನು ಕಾಪಾಡೋ ಜವಾಬ್ದಾರಿ ಹೋಗ್ತಾ ಇರೋದ್ಯಾಕೆ? ಈಗ ರಾಹುಲ್ನ ಚೇಲಾಗಳು ಅದೇನು ಮಾಡ್ತಾರೆ? ಕೈಲಾಗದ ರಾಹುಲ್ನ ಅಜೆಂಡಾದ ಹಿಂದೆ ಅದೆಂಥ ನಾಟಕಗಳು ನಡೀತಾ ಇವೆ. ಕೇವಲ FIR ಹಾಕಿದ್ರೆ ಈ ವಿಪಕ್ಷ ನಾಯಕ ಆಗಿರೋ ಯೋಗ್ಯತೆ ಇಲ್ಲದ ಅಯೋಗ್ಯನ ಕತೆ ಏನಾಗತ್ತೆ? ಅದಕ್ಕೆ ಯಾವೆಲ್ಲ ತಯಾರಿಗಳು ಈಗಾಗಲೇ ನಡೆದಿವೆ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೇ, ಕಳೆದ ವಾರ ರಾಹುಲ್ ವಿರುದ್ಧದ ಕೇಸನ್ನ ದೆಹಲಿ ಹೈಕೋರ್ಟ್ ಒಂದಷ್ಟು ತಾಂತ್ರಿಕ ದೋಷ ಇರೋದ್ರಿಂದ ಇಡಿ ಹಾಕಿದ್ದ ಚಾರ್ಜ್ ಶೀಟ್ ಅನ್ನ ಸ್ವೀಕಾರ ಮಾಡಿರಲಿಲ್ಲ. ಅಯ್ಯೋ ಪಾಪ. ಆಗ ರಾಹುಲ್ ಅನುಯಾಯಿಗಳು ಕಪ್ಪೆಗಳ ಹಾಗೆ ನೆಗೆದಾಡ್ತಾ ಇದ್ರು. ಅಭಿಮಾನಿಗಳು ಅಂದಿಕೊಂಡಿರೋ ದೇಶದ್ರೋಹಿಗಳು ಮತ್ತು ಚೇಲಗಳು ಖುಷಿಯನ್ನ ಪಟ್ಟಿದ್ರು. ಅದರಲ್ಲೂ ರಾಹುಲ್ ಗಾಂಧಿಯ ವಿರುದ್ಧ ಯಾವುದೇ ಕೇಸುಗಳೇ ಇಲ್ಲ ಅನ್ನೋ ಹಾಗೆ ಮಾತನಾಡ್ತಾ ಇದ್ರು. ಅಲ್ಲಿ ಅರ್ಜಿ ಯಾಕೆ ಸ್ವೀಕಾರ ಮಾಡಲಿಲ್ಲ ಅನ್ನೋದನ್ನ ಯಾವನು ಹೇಳೋಕೆ ಹೋಗ್ಲಿಲ್ಲ. ತಿಳ್ಕೋಬೇಕು ಅಂತ ಗುಲಾಮಗಿರಿಯನ್ನ ಮಾಡೋ ಯಾರಿಗೂ ಅನ್ನಿಸ್ಲೂ ಇಲ್ಲ. ಈಗಾಗಲೇ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಜರ್ಮನಿಯಲ್ಲಿದ್ದಾರೆ. ಅಲ್ಲಿ BMW ತಯಾರಿಕಾ ಘಟಕಕ್ಕೆ ಹೋಗ್ತಾರೆ. ಇನ್ಯಾವುದೋ ಒಂದಷ್ಟು ಕೆಲಸಕ್ಕೆ ಬಾರದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇಲ್ಲೂ ಒಂದು ತಮಾಷೆ ಅನಿಸಿದ್ದು, ಭಾರತದಲ್ಲಿದ್ದಾಗ ರಾಹುಲ್ ಧರಿಸ್ತಾ ಇದ್ದಿದ್ದು ಒಂದು ಬಿಳಿ T-ಶರ್ಟು. ಅದೆಂಥದ್ದು, ನಮ್ಮ ಹಳ್ಳಿ ಕಡೆ ನೈಟ್ ಪ್ಯಾಂಟ್ ಅಂತಾರಲ್ಲ ಹಾಗೆ ಟ್ರ್ಯಾಕ್ ಪ್ಯಾಂಟ್ ತರಹದ ಒಂದು ಪ್ಯಾಂಟು. ಇಲ್ಲಿ ಮಾಧ್ಯಮದವರು, ಸರ್ ರಾಹುಲ್ ಅವರೇ, ನೀವು ಯಾವಾಗಲೂ T-ಶರ್ಟ್ ಧರಿಸ್ತಿರಲ್ಲ, ಚಳಿ ಆಗಲ್ವಾ ಅಂದರೆ, ಅಯ್ಯೋ ಚಳಿಯೆಲ್ಲ ನನಗೆ ಆಗೋದೇ ಇಲ್ಲ, ಎಲ್ಲವನ್ನು ತಡೆದುಕೊಳ್ತೀನಿ, ನಾನು ಎಲ್ಲಿಗೆ ಹೋದರೂ ಇದೇ ತರಹದ ಬಟ್ಟೆಯನ್ನು ಹಾಕ್ತೀನಿ ಅನ್ನೋದನ್ನು ಹೇಳಿದರು. ನಮ್ಮ ಮಾಧ್ಯಮದವ್ರಿಗೂ ಅರ್ಥ ಆಗಲಿಲ್ಲ. ಈ ವಿಪಕ್ಷ ನಾಯಕ ಆಗಿರೋ ರಾಹುಲ್ ಚಳಿ ಸಮಯದಲ್ಲಿ ಎದ್ದೇಳಲ್ಲ, ಎದ್ದು ಎಲ್ಲೂ ಹೋಗಲ್ಲ. ಬಿಸಿಲು ಬಂದ ಮೇಲೆ ಮಾವನ ಮನೆಗೆ ಬಂದ ಹಾಗೆ ಸಂಸತ್ಗೆ ಬರ್ತಾನೆ. ಸಂಜೆ ಚಳಿ ಶುರುವಾಗೋಕ್ಕೂ ಮೊದಲೇ ಮಧ್ಯದಲ್ಲೇ ಎದ್ದು ಓಡಿ ಹೋಗ್ತಾನೆ. ಯಾವತ್ತು ರಾಹುಲ್ ಗಾಂಧಿ ಸರಿಯಾದ ಸಮಯಕ್ಕೆ ಅಧಿವೇಶನಕ್ಕೆ ಬಂದಿಲ್ಲ. ಅದಾದ ಮೇಲೆ ಅಧಿವೇಶನ ಮುಗಿಯೋವರೆಗೂ ಇರೋದೇ ಇಲ್ಲ. ಆದರೆ ಅಣ್ಣ ಅಂತ ಕರೀತಾರಲ್ಲ, ನನಗಲ್ಲ ಗುಲಾಮರಿಗೆ, ಅದ್ಯಾಕೋ ಜರ್ಮನಿಯಲ್ಲಿ ಮಾತ್ರ ಒಂದು T-ಶರ್ಟ್, ಅದ್ರ ಮೇಲೆ ಸ್ವೆಟರ್, ಅದ್ರ ಮೇಲೆ ಇನ್ನೊಂದು ಜರ್ಕಿನ್ ಹಾಕ್ಕೊಂಡಿದ್ದಾರೆ. ಅದೇ ಥರ ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ. ಅಲ್ಲಿಗೆ ಭಾರತದಲ್ಲಿ ಹೇಳಿದ್ದೆಲ್ಲ ಸುಳ್ಳು ಅಂತ ಆಯಿತು. ಈಗ BMW ಕಾರುಗಳ ತಯಾರಿಕಾ ಘಟಕಕ್ಕೆ ಹೋಗಿ ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಅವರನ್ನೇ ಕೇಳಬೇಕು. ಅಲ್ಲೂ ಪಾಪ ಅವರ ಅಂಕಲ್ ಇದ್ದಾರಲ್ಲ ಗುರುಗಳು ಜಾರ್ಜ್ ಸೋರೋಸ್, ಅವರೇನಾದರೂ ಹೇಳಿದ್ದಕ್ಕೆ ಹೋದರು. ಇಲ್ಲ ಅಂದರೆ ಮುಂದಿನ ಚುನಾವಣೆಯಲ್ಲಿ ನಾನು ಪ್ರಧಾನಿ ಆದರೆ BMW ಕಾರುಗಳ ಮಾರಾಟವನ್ನು ಜಾಸ್ತಿ ಮಾಡ್ತೀನಿ, ಒಂದಷ್ಟು ಭಿಕ್ಷೆಯನ್ನು ಹಾಕಿ ಅಂತ ಪಾಕಿಸ್ತಾನದವರ ಥರ ಫಂಡಿಂಗ್ ಕೇಳೋಕ್ಕೆ ಹೋಗಿರ್ತಾರೆ ಅನಿಸುತ್ತೆ ಬಿಡಿ. ಇನ್ನು ಇದೇ ರಾಹುಲ್ ಗಾಂಧಿ ಭಾರತದ ಜನರು ಪರಸ್ಪರ ಹೊಡೆದಾಡಿಕೊಳ್ತಾರೆ, ಭಾರತ ವಿಫಲ ಆಗತ್ತೆ ಅಂತ ಮಾತಾಡ್ತಾ ಇದ್ದಾನೆ. ಅಲ್ಲ ರೀ, ಭಾರತವನ್ನು ಪ್ರೀತಿ ಮಾಡೋ ಯಾವುದೇ ವ್ಯಕ್ತಿ ಆದರೂ ಭಾರತ ವಿಫಲ ಆಗಬೇಕು ಅಂತ ಪ್ರಪಂಚದ ಮುಂದೆ ಹೇಳ್ತಾರ ಅಂದರೆ ಖಂಡಿತ ಇಲ್ಲ. ಆದರೆ ಜರ್ಮನಿಯಲ್ಲಿ ಕುತ್ಕೊಂಡು ರಾಹುಲ್ ಅಬ್ದುಲ್ಲಾ ಪುತ್ರನ ಹಾಗೆ ಮಾತಾಡ್ತಾನೆ. ಮೋದಿಯವರ ಗುರಿಗಳೆಲ್ಲ ಫೇಲ್ ಆಗುತ್ತೆ, ಮಿಷನ್ 2047 ಇದೆಯಲ್ಲ ಇದೇ ಫೇಲ್ ಅಂತ ಹೇಳ್ತಾನೆ. ಭಾರತೀಯರು ಒಬ್ಬರ ಜೊತೆ ಒಬ್ಬರು ಜಗಳವನ್ನು ಮಾಡಿಕೊಳ್ತಾರೆ, ಭಾರತ ವಿಫಲ ರಾಷ್ಟ್ರ ಆಗತ್ತೆ, ಭಾರತದಲ್ಲಿ ಅಶಾಂತಿ ಎದ್ದೇಳುತ್ತೆ ಅಂತಿದ್ದಾನೆ. ಅಯ್ಯೋ ಕರ್ಮವೇ, ಇದೇನು ಈ ರಾಹುಲ್ಗೆ ಮುಂದೆ ನಡೆಯೋದೆಲ್ಲ ಹೆಂಗಪ್ಪ ಗೊತ್ತಾಯಿತು? ಇವನೇನು ಜ್ಯೋತಿಷಿನ ಅಥವಾ ಭವಿಷ್ಯವನ್ನು ಹೇಳ್ತಾನ ಅಂದರೆ ಯಾವುದೂ ಅಲ್ಲ. ಹಾಗಂತ ರಾಹುಲ್ ಗಾಂಧಿಯನ್ನು ಅಯೋಗ್ಯ ಕೊಡ್ತಾ ಇರೋ ಎಚ್ಚರಿಕೆನ ಅಂದರೆ ಅದು ಕೂಡ ಅಲ್ಲ, ಬದಲಾಗಿ ರಾಹುಲ್ನ ಪ್ರಚೋದನೆ. ಅಲ್ಲಿಗೆ ಇವನ ಹೋರಾಟದ ಹೆಸರಲ್ಲಿ ನಡೆಸ್ತಾ ಇರೋ ಅಜೆಂಡಾ ಅದೆಲ್ಲಿಗೆ ಹೋಗ್ತಾ ಇದೆ ಅನ್ನೋದನ್ನು ನಾವೆಲ್ಲರೂ ಯೋಚನೆ ಮಾಡಲೇಬೇಕು. ಈ ಕಾಂಗ್ರೆಸ್ ಪಕ್ಷ ಅವರ ಗುರು ಜಾರ್ಜ್ ಸೋರೋಸ್ ಜೊತೆ ಸೇರಿಕೊಂಡು ಭಾರತದ ಪ್ರಜಾಪ್ರಭುತ್ವವನ್ನು ಅಸ್ಥಿರಗೊಳಿಸೋ ಎಲ್ಲ ಕನಸನ್ನು ಕಾಣ್ತಾ ಇದ್ದಾರೆ ಅನ್ನೋದು ಗೊತ್ತಾಗತ್ತೆ. ಅದೇ ಕಾರಣಕ್ಕೆ ತಾನೇ ಈ ರಾಹುಲ್ ವಿದೇಶಗಳಿಗೆ ಪದೇ ಪದೇ ಹಾರೋದು, ವಿದೇಶಕ್ಕೆ ಹೋಗೋದು, ಅಲ್ಲಿ ಭಾರತದ ವಿರೋಧಿ ಶಕ್ತಿಗಳನ್ನು ಒಗ್ಗೂಡಿಸ್ತಾ ಭಾರತದ ಒಳಗೆ ಗೊಂದಲಗಳನ್ನು ಸೃಷ್ಟಿ ಮಾಡೋ ಪ್ರಯತ್ನಗಳನ್ನು ಮಾಡ್ತಾನೆ ಇದ್ದಾನೆ. ಈಗ ರಾಹುಲ್ ಗಾಂಧಿ ಮಾತಾಡ್ತಾ ಇರೋದು ಅದರ ಒಂದು ಭಾಗ ಅಷ್ಟೇ.
ಕಾಂಗ್ರೆಸ್ ಪಕ್ಷಕ್ಕೆ ಪ್ರಜಾಪ್ರಭುತ್ವ, ಸ್ಥಿರತೆ, ಅಭಿವೃದ್ಧಿ ಯಾವುದೂ ಬೇಕಾಗಿಲ್ಲ. ಅವರಿಗೆ ಬೇಕಾಗಿರೋದು ಓಲೈಕೆ, ಅಶಾಂತಿ, ಹಿಂಸೆ, ಅದರ ಮೂಲಕ ಭಾರತವನ್ನ ಸ್ಥಿರ ಮಾಡೋದು. ನಮ್ಮಲ್ಲಿ ರಾಜಕೀಯ ಅಂದ್ರೆ ಪಕ್ಷಗಳ ನಡುವಿನ ಗುದ್ದಾಟ. ಅದೇ ರಾಹುಲ್ ಗಾಂಧಿಯದ್ದು ರಾಜಕೀಯ ಅಲ್ಲ, ದೇಶದ ವಿಚಾರ ಮತ್ತು ದೇಶದ ಭದ್ರತೆಯ ವಿಚಾರ. ಇದೇ ನಿಜವಾದ ಕಾಂಗ್ರೆಸ್ನ ಮನಸ್ಥಿತಿ. ಇನ್ನು ಒಂದಷ್ಟು ಮೂಲಗಳ ಪ್ರಕಾರ ಪಿಂಕಿ ವಾದ್ರಾ ಅಮೆರಿಕ ಪ್ರವಾಸಕ್ಕೆ ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಅದೇನೋಪ್ಪ, ಅಕ್ಕ ತಮ್ಮ ಇಡ್ಲಿ ಮಾರೋಕ್ಕೂ ಲಾಯಕ್ಕಿಲ್ಲದ ಇಟಲಿ ಕುಟುಂಬ ಅದ್ಯಾಕೆ ವಿದೇಶ ಪ್ರಯಾಣ ಮಾಡ್ತಾರೆ ಅನ್ನೋದು ಯಾವನಿಗೂ ಗೊತ್ತಾಗೋದೇ ಇಲ್ಲ. ಆದ್ರೂ ಒಂದು ಮಾತ್ರ ಅರ್ಥ ಆಗತ್ತೆ, ಇವರ ಗುರು ಜಾರ್ಜ್ ಸೋರೋಸ್ ಯಾವುದೋ ಕೆಲಸವನ್ನ ಕೊಟ್ಟಿದ್ದಾನೆ, ಅದು ಭಾರತದ ವಿರುದ್ಧ ಇದೆ, ಅದನ್ನ ಮಾಡೋಕ್ಕೆ ಹೋಗ್ತಾರೆ ಅನ್ನೋದು. ಈಗ ರಾಹುಲ್ ಒಬ್ಬ ಸಂಸತ್ ಸದಸ್ಯನಾಗಿ ಇದು ಕೊನೆಯ ವಿದೇಶ ಪ್ರಯಾಣ ಆದ್ರೂ ಆಶ್ಚರ್ಯವನ್ನ ಪಡಬೇಕಾಗಿಲ್ಲ. ಅದಕ್ಕೆ ಕಾರಣ ಅಂದ್ರೆ ವಿಘ್ನೇಶ್ ಶಿಶಿರ್ ಈಗಾಗಲೇ ರಾಹುಲ್ ಪೌರತ್ವದ ಕೇಸಿನ ಹಿಂದೆ ಬಿದ್ದಿದ್ದಾರೆ. ಯುಕೆಯ ಬ್ಯಾಕಪ್ಸ್ ಕಂಪನಿಯ ನಿರ್ದೇಶಕರಾಗಿ ಅಲ್ಲಿ ಸಲ್ಲಿಕೆಯನ್ನ ಮಾಡಿರೋ ದಾಖಲೆಯನ್ನ ತಗೊಂಡು ಬಂದಿದ್ದಾರೆ. ಅದರಲ್ಲಿ ರಾಹುಲ್ ಬ್ರಿಟಿಷ್ ಪ್ರಜೆ ಅನ್ನೋದನ್ನ ಘೋಷಣೆಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಇದು ಭಾರತೀಯ ನ್ಯಾಯ ಸಂಹಿತೆ, ಅಧಿಕೃತ ರಹಸ್ಯಗಳ ಕಾಯ್ದೆ, ಪಾಸ್ಪೋರ್ಟ್ ಕಾಯ್ದೆ, ವಿದೇಶಿಗರ ಕಾಯ್ದೆ ಎಲ್ಲ ಭಾರತೀಯ ಕಾನೂನುಗಳ ಉಲ್ಲಂಘನೆ ಮಾಡಿದ್ದಾರೆ. ಅದನ್ನೇ ಇಟ್ಕೊಂಡು ವಿಘ್ನೇಶ್ ಶಿಶಿರ್ ವಾದವನ್ನ ಮಾಡ್ತಾ ಇದ್ದಾರೆ. ಆ ಕೇಸ್ ಈಗ ಅಲಹಾಬಾದ್ ಹೈಕೋರ್ಟ್ ಅನ್ನು ತಲುಪಿದೆ. ಅಲ್ಲಿ ರಾಹುಲ್ನ ವಿರುದ್ಧ ಕ್ರಿಮಿನಲ್ ಕೇಸುಗಳನ್ನು ರಾಯ್ಬರೇಲಿಯಿಂದ ಲಕ್ನೋಗೆ ವರ್ಗಾವಣೆ ಮಾಡೋಕ್ಕೆ ಆದೇಶವನ್ನು ಕೊಟ್ಟಿದ್ದಾಗಿದೆ. ಅದಕ್ಕೆ ಕಾರಣ ಅಂದರೆ ಗಂಭೀರ ಭದ್ರತಾ ಬೆದರಿಕೆಗಳು, ನ್ಯಾಯಾಲಯದ ಅವ್ಯವಸ್ಥೆ. ಅದಕ್ಕಿಂತ ಮುಖ್ಯವಾದ ವಿಚಾರ ಅಂದರೆ ಅರ್ಜಿದಾರ ವಿಘ್ನೇಶ್ ಶಿಶಿರ್ ಅವರ ಪ್ರಾಣಕ್ಕೆ ಅಪಾಯ ಇದೆ ಅನ್ನೋದು. ಎಲ್ಲವನ್ನ ಪರಿಗಣನೆ ಮಾಡಿ ಅಲಹಾಬಾದ್ ಹೈಕೋರ್ಟ್ ರಾಹುಲ್ ಗಾಂಧಿಯ ವಿರುದ್ಧದ ಕ್ರಿಮಿನಲ್ ಪೌರತ್ವ ಕೇಸನ್ನು ರಾಯ್ಬರೇಲಿಯಿಂದ ಲಕ್ನೋಗೆ ವರ್ಗಾವಣೆಯನ್ನು ಮಾಡೋಕ್ಕೆ ಆದೇಶವನ್ನು ಕೊಟ್ಟಿದೆ. ಹಾಗಂತ ರಾಯ್ಬರೇಲಿಯಲ್ಲಿ ನ್ಯಾಯಾಲಯದ ಅವ್ಯವಸ್ಥೆ ಅಂದಾಕ್ಷಣ ಏನೇನೋ ಯೋಚನೆ ಮಾಡಬೇಕಾಗಿಲ್ಲ. ಯಾಕಂದರೆ 2 ಸಲ 200ಕ್ಕಿಂತ ಹೆಚ್ಚು ಕಾಂಗ್ರೆಸ್ ಬೆಂಬಲಿಗ ಪುಂಡರು ನ್ಯಾಯಾಲಯಕ್ಕೆ ನುಗ್ಗಿ ಘೋಷಣೆಗಳನ್ನು ಕೂಗಿದ್ರು. ಅಲ್ಲಿ ಪರಿಸ್ಥಿತಿ ಯಾವ ಹಂತವನ್ನು ತಲುಪಿತ್ತು ಅಂದರೆ ನ್ಯಾಯಾಧೀಶರೇ ನ್ಯಾಯಾಲಯವನ್ನು ಬಿಟ್ಟು ಹೊರಗೆ ಹೋಗಬೇಕಾದ ಪರಿಸ್ಥಿತಿ ಕೂಡ ಬಂದಿತ್ತು. ಅಷ್ಟೇ ಆಗಿತ್ತ ಅಂದರೆ ಖಂಡಿತ ಇಲ್ಲ. ಅರ್ಜಿದಾರ ವಿಘ್ನೇಶ್ ಶಿಶಿರ್ ಮೇಲೆ ಪೂರ್ವ ನಿಯೋಜಿತ ದಾಳಿಯನ್ನ ಮಾಡೋಕೆ ಪ್ಲಾನ್ ಕೂಡ ನಡೆದಿತ್ತು ಅನ್ನೋದನ್ನ ಗುಪ್ತಚರ ಇಲಾಖೆಗಳು ತಿಳಿಸಿವೆ. ಅದನ್ನ ಅವುಗಳೇ ತಡೆಯುತ್ತವೆ. ಅಲ್ಲ ರೀ, ರಾಹುಲ್ ಸಾಚ, ರಾಹುಲ್ ತಪ್ಪನ್ನೇ ಮಾಡಿಲ್ಲ, ಆದರೂ ವಿಘ್ನೇಶ್ ಶಿಶಿರ್ ಇಲ್ಲದ ವಾದವನ್ನು ಮಾಡ್ತಾ ಇದ್ದಾರೆ ಅಥವಾ ಇಲ್ಲದ ದಾಖಲೆಗಳನ್ನು ರೆಡಿ ಮಾಡಿಕೊಂಡು ಬಂದಿದ್ದಾರೆ ಅನ್ನೋದೇ ಆದ್ರೆ ರಾಹುಲ್ ಗಾಂಧಿ ಅನುನಾಯಿಗಳು ಯಾಕ್ರೆ ಈ ರೀತಿ ಅಪಾಯ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ? ಇಷ್ಟೊಂದೆಲ್ಲ ರಾಹುಲ್ನ ಚೇಲಗಳು ಒದ್ದಾಡ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಏನೋ ಸಮಸ್ಯೆ ಇರಲೇಬೇಕು ತಾನೆ. ಇಲ್ಲ ಅಂದ್ರೆ ಹಿಂಗೆಲ್ಲ ಯಾಕೆ ಮಾಡ್ತಾರೆ? ಈಗಾಗಲೇ ಯುಕೆ ಅಧಿಕಾರಿಗಳಿಂದ ಸಿಕ್ಕಿರೋ ಒಂದಷ್ಟು ಸಾಕ್ಷಿಗಳು ರಾಹುಲ್ ಬ್ರಿಟನ್ ಪ್ರಜೆ ಅನ್ನೋದನ್ನ ಸಾರಿ ಹೇಳ್ತಾ ಇವೆ. ಅದನ್ನ ವಿಘ್ನೇಶ್ ಶಿಶಿರ್ ಹೇಳ್ತಾ ಇದ್ದಾರೆ. ಆದ್ರೆ ರಾಯ್ಬರೇಲಿ ಅನ್ನೋದು ಸ್ವಾತಂತ್ರ್ಯ ಬಂದಾಗಿಂದ ಈ ನಕಲಿ ಗಾಂಧಿಗಳ ತವರು ಮನೆ. ಅಲ್ಲಿ ನ್ಯಾಯಾಂಗ ಪ್ರಕ್ರಿಯೆಗೆ ಅಡ್ಡಿಯನ್ನ ಪಡಿಸ್ತಾ ಇದ್ದಾರೆ. ಹಾಗೆ ಅರ್ಜಿದಾರರಿಗೂ ಪ್ರಾಣಕ್ಕೆ ಅಪಾಯವನ್ನ ತರೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅನ್ನೋ ಕಾರಣವನ್ನ ವಿಘ್ನೇಶ್ ಶಿಶಿರ್ ಅವರೇ ಮುಂದಿಟ್ಟು ವಾದವನ್ನ ಮಾಡಿ ಪ್ರಕರಣವನ್ನ ಬೇರೆ ಕಡೆಗೆ ವರ್ಗಾವಣೆ ಮಾಡಬೇಕು ಅಂತ ಅಲಹಾಬಾದ್ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಅವರೇ ವಾದವನ್ನ ಮಂಡಿಸಿದ್ರು. ಅದಕ್ಕೆ ಬೇಕಾದ ದಾಖಲೆಗಳನ್ನ ಕೊಟ್ಟಿದ್ರು. ಅವರ ವಾದವನ್ನ ಆಲಿಸಿದ ನ್ಯಾಯಾಲಯ ಅದೇ ಪ್ರಕರಣವನ್ನ ಲಕ್ನೋ ಪೀಠಕ್ಕೆ ವರ್ಗಾವಣೆ ಮಾಡಿ ಆದೇಶವನ್ನು ಹೊರಡಿಸಿದೆ. ಇಲ್ಲೇ ಇರೋದು ದೊಡ್ಡ ಟ್ವಿಸ್ಟ್. ಈಗಾಗಲೇ ವಿಘ್ನೇಶ್ ಶಿಶಿರ್ ಪಾಸ್ಪೋರ್ಟ್ ಕಾಯ್ದೆ ಹಾಗೆ ಅಫಿಷಿಯಲ್ ಸೀಕ್ರೆಟ್ ಆಕ್ಟ್ ಅಡಿಯಲ್ಲಿ ಗಂಭೀರ ಪ್ರಕರಣದ ಅಡಿಯಲ್ಲಿ ಕೇಸನ್ನ ಹಾಕಿ FIR ದಾಖಲು ಮಾಡಿ ಅನ್ನೋ ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ಇಲ್ಲಿ FIR ದಾಖಲಾದ್ರೆ 7 ರಿಂದ 10 ವರ್ಷಗಳ ಕಾಲ ಜೈಲು ಶಿಕ್ಷೆ ಆಗೋ ಸಾಧ್ಯತೆ ಇದೆ. FIR ಆದ್ರೆ ಒದ್ದು ಒಳಗೆ ಹಾಕಲಾಗತ್ತೆ. ಇನ್ನೊಂದು ಕಡೆ ಇಡಿ ಮತ್ತೆ ಕೇಸಿಗೆ ಎಂಟ್ರಿ ಆಗತ್ತೆ. ಇನ್ನು ಮುಂದೆ ವಿಚಾರಣೆ ನಡಿಬೇಕಾಗಿರೋದು ಲಕ್ನೋದಲ್ಲಿ. ಏನ್ರಿ ಆಗತ್ತೆ? ಲಕ್ನೋ ಆದ್ರೇನು, ದೆಹಲಿ ಆದ್ರೇನು, ರಾಯ್ಬರೇಲಿ ಆದ್ರೇನು ಸತ್ಯ ಹೊರಗೆ ಬರುತ್ತಾ ಅಂದ್ರೆ ಸ್ವಲ್ಪ ತಾಳ್ಮೆಯಿಂದ ಕಾಯ್ಬೇಕಾಗತ್ತೆ. ಹಾಗಂತ ಈಗ ಶುರುವಾಗಿದೆ, ಮುಂದೈತೆ ಮಾರಿ ಹಬ್ಬ ನೋಡ್ತಾ ಇರಿ ಅಂತ ನಾವು ಹೇಳೋಕೆ ಆಗಲ್ಲ. ಯಾಕಂದ್ರೆ ಈಗಾಗಲೇ ಮಾರಿ ಹಬ್ಬ ಶುರುವಾಗಿದೆ. ಅದ್ಯಾವಾಗ ವಿಘ್ನೇಶ್ ಶಿಶಿರ್ ಪ್ರಕರಣ ದಾಖಲು ಮಾಡಿದ್ರೋ ಆಗಲೇ ಶುರುವಾಯ್ತು. ಅದಕ್ಕೆ ಒಂದಷ್ಟು ದಾಖಲೆಗಳು ಸಿಕ್ಕಾಗ ಅದೇ ಹಬ್ಬ ಇನ್ನೂ ಜೋರಾಯ್ತು. ರಾಯ್ಬರೇಲಿ ನ್ಯಾಯಾಲಯದಲ್ಲಿ ರಾಹುಲ್ನ ಹಂದಿಗಳು ಅಡ್ಡಿಯನ್ನ ಪಡಿಸಿದಾಗ ಕೇಸ್ ಯಾಕೋ ಇನ್ನೂ ಮೇಲಕ್ಕೆ ಹೋಯ್ತು. ಇದ್ದಕ್ಕಿದ್ದ ಹಾಗೆ ಪ್ರಕರಣ ರಾಯ್ಬರೇಲಿಯಿಂದ ಅಲಹಾಬಾದ್ ಹೈಕೋರ್ಟ್ಗೆ ವರ್ಗಾವಣೆ ಆದಾಗ ಮತ್ತಷ್ಟು ದೊಡ್ಡ ಹಬ್ಬ, ಅದೇ ರೀ ಮಾರಿ ಹಬ್ಬ ಜೋರಾಯ್ತು. ಈಗ ನೋಡಿದ್ರೆ ಅಲಹಾಬಾದ್ ಹೈಕೋರ್ಟ್ FIR ಹಾಕೋಕೆ ಆದೇಶ ಕೊಟ್ರೆ
ಮಾರಿ ಹಬ್ಬ ಎಲ್ಲಿಗೆ ಹೋಗುತ್ತೆ ಯೋಚನೆ ಮಾಡಿ. ಈಗ ರಾಹುಲ್ ಗಾಂಧಿಯ ಪೌರತ್ವ ಕೇಸ್ ಲಕ್ನೋಗೆ ವರ್ಗಾವಣೆಯಾಗಿದೆ. FIR ಹಾಕೋ ಆದೇಶ ಬಂದ್ರೆ ಅಲ್ಲಿ UP ಪೊಲೀಸರು FIR ದಾಖಲು ಮಾಡ್ತಾರೆ. ಆಗ ಇಡಿ PMLA ಆಕ್ಟ್ 2002 ಅಡಿಯಲ್ಲಿ ECIR ದಾಖಲು ಮಾಡುತ್ತೆ. ಆಮೇಲೆ ಗೊತ್ತೇ ಇದೆಯಲ್ಲ, ಈ ಮಾರಿ ಹಬ್ಬ ದೊಡ್ಡದಾಗಿ ನಡೆಯುತ್ತೆ. ಈಗ ವಿಘ್ನೇಶ್ ಶಿಶಿರ್ ಅವರಿಗೆ ಲಕ್ನೋದಲ್ಲಿ ಪೊಲೀಸ್ ಭದ್ರತೆಯನ್ನ ಯೋಗಿ ಪೊಲೀಸರೇ ಕೊಡಬೇಕಾಗತ್ತೆ. ಯೋಗಿ ಪೊಲೀಸರು ಅಂದ್ರೆ ದೇಶ ದ್ರೋಹಿಗಳನ್ನ ಸದೆಬಡಿಯೋಕೆ ಫೇಮಸ್ ಆಗಿರೋದು. ದೇಶ ಪ್ರೇಮಿಗಳನ್ನ ಕಾಪಾಡೋಕೆ ಪ್ರಾಣವನ್ನ ಕೊಡೋಕೆ ಮುಂದಾಗ್ತಾರೆ. ಅದನ್ನ ಮಾಡಲೇಬೇಕು. ದೇಶ ಮೊದಲು ಅನ್ನೋದನ್ನ ಯೋಗಿ ಆದಿತ್ಯನಾಥ್ ಹೇಳ್ತಾನೆ ಇರ್ತಾರೆ. ಅದನ್ನು ನಾವು ನೋಡ್ತಾನೆ ಇದ್ದೀವಿ. ಈಗ ಯೋಗಿ ಪೊಲೀಸರು ಅರ್ಜಿದಾರ ವಿಘ್ನೇಶ್ ಶಿಶಿರ್ ಅವರಿಗೆ ಸೆಕ್ಯೂರಿಟಿಯನ್ನು ಕೊಡ್ತಾರೆ ಅಂದರೆ ರಾಹುಲ್ ಗಾಂಧಿಗೆ ಹಾಗೆ ಅವನ ಅನುನಾಯಿಗಳ ಪರಿಸ್ಥಿತಿ ಹೇಗಿರುತ್ತೆ? ಅಪ್ಪಿತಪ್ಪಿ ಏನಾದರೂ ಅಪಾಯ ಮಾಡೋ ಪ್ರಯತ್ನವನ್ನು ಮಾಡೋಕ್ಕೆ ಹೋದರೆ ಮಾರಿ ಹಬ್ಬ ಅನ್ನೋದು ಯಾವ ರೀತಿ ಇರುತ್ತೆ ಅನ್ನೋದನ್ನ ಹೇಳೋದು ಬೇಕಾಗಿಲ್ಲ ಅನ್ಸುತ್ತೆ. ಅಲ್ಲಿ ನುಗ್ಗೋದು ದೇಶದ್ರೋಹಿಗಳ ಗುಂಡಿಗೆಗೆ ಗುಂಡು ಅನ್ನೋದನ್ನ ಮರಿಬಾರ್ದು. ಈಗಾಗಲೇ ರಾಹುಲ್ ಪ್ರಿಯಾಂಕಾ ಜಾರ್ಜ್ ಸೋರೋಸ್ ಜೊತೆ ಕ್ರಿಸ್ಮಸ್ ಮಾಡೋಕೆ ಎಲ್ಲೋ ಒಂದು ಕಡೆ ಸೇರ್ತಾರೆ ಅನ್ನೋ ಮಾಹಿತಿಗಳು ಬಂದಿದ್ವು. ಅದಾದ ಮೇಲೆ 2026ಕ್ಕೆ ಹೊಸ ವರ್ಷ ಬರುತ್ತೆ. ರಾಹುಲ್ ಆಗಿ ಹೊಸ ವರ್ಷ ಯಾಕೋ ಫುಲ್ ಮಾರಿ ಹಬ್ಬದ ಹಾಗೆ ಕಾಣಿಸ್ತಾ ಇದೆ. ಈಗಾಗಲೇ ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಮತ್ತೆ ದೆಹಲಿ ಹೈಕೋರ್ಟ್ ನೋಟಿಸ್ ಅನ್ನ ಕೊಟ್ಟಿದೆ. ಈ ವಿಚಾರಣೆ ಮಾರ್ಚ್ 12, 2026ಕ್ಕೆ ನಡೆಯುತ್ತೆ. ಪೌರತ್ವ ಕೇಸ್ ಬೇರೆ ತಲೆಯ ಮೇಲೆ ಕುತ್ಕೊಂಡಿದೆ. ಯಾಕೋ 2026 ಇಟಲಿ ರಾಣಿಯ ಕುಟುಂಬ ಏನಾದರೂ ಇಟಲಿಯಲ್ಲಿ ಇಡ್ಲಿ ಮಾರೋ ಕೆಲಸವನ್ನು ಮಾಡಬೇಕಾಗುತ್ತೋ ಇಲ್ಲ ಅಂದರೆ ಜೈಲು ಅನ್ನೋ ಕತ್ತಲೆಯಲ್ಲಿ ಕಳಿಬೇಕಾಗುತ್ತೋ ಗೊತ್ತಿಲ್ಲ. ಈಗ ಸದ್ಯಕ್ಕೆ ವಿದೇಶ ಪ್ರಯಾಣಕ್ಕೆ ಹೋಗಿದ್ದಾರೆ. ಈಗ ರಾಹುಲ್ ಗಾಂಧಿ ವಾಪಸ್ ಬಂದಿದ್ದಾರೆ. ತಂಗಿ ಪಿಂಕ್ ಗಾಂಧಿ ಓಡಿ ಹೋಗಿದ್ದಾರೆ. ಎಲ್ಲರೂ ರಾಹುಲ್ಗೆ ಟಾಟಾ, ಬಾಯ್ ಬಾಯ್, ಹ್ಯಾಪಿ ಕ್ರಿಸ್ಮಸ್, ಹ್ಯಾಪಿ ನ್ಯೂ ಇಯರ್ ಹೇಳಿ. ಯಾಕಂದರೆ ನಮಗೆ ಹೊಸ ವರ್ಷ ಯುಗಾದಿಗೆ, ಹಾಗಾಗಿ ಕ್ರೈಸ್ತರಿಗೆ ನ್ಯೂ ಇಯರ್ ವಿಶಸ್ ಮಾಡಬೇಕಲ್ವೇ? ಹಾಗಾಗಿ ರಾಹುಲ್ ಆಗು ಮಾಡಿಬಿಡಿ, ಅವರ ಕುಟುಂಬಕ್ಕೂ ಮಾಡಿಬಿಡಿ. ಇದು ಗೆಳೆಯರೇ, ರಾಹುಲ್ ಗಾಂಧಿ ಮತ್ತು ಅವರ ಕುಟುಂಬಕ್ಕೆ ಮಾರಿ ಹಬ್ಬ ಶುರುವಾಗಿ ಅದು ಈಗ ಯೋಗಿ ಪೊಲೀಸರ ಕೈಗೆ ಸಿಕ್ಕು ಅಲ್ಲಿ ಯೋಗಿ ಆದಿತ್ಯನಾಥ್ ಅವರಿಂದಲೂ ಮಾರಿ ಹಬ್ಬ ಮಾಡಿಸಿಕೊಳ್ಳೋಕೆ 2026 ಹೊಸ ವರ್ಷದಲ್ಲಿ ಸಿದ್ಧತೆ ಆಗ್ತಾ ಇರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.